ಒನ್ ಸ್ಟೆಪ್ ಬಿಯಾಂಡ್ ಲಿಮಿಟ್ಸ್ನ 66 ಡೇಸ್ ಚಾಲೆಂಜಿನ 57ನೇ ದಿವಸದ ಚಾಲೆಂಜಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸುಮಾರು ಸರಿ ಅಂದರೆ ನಾವು ತುಂಬ ಕಡೆ ಟ್ರೈನಿಂಗ್ಸ್ಗಳನ್ನೆಲ್ಲ ಮಾಡ್ತೀವಿ. ಲೈಕ್ ಟೀಚರ್ಸಿಗಿರ್ಬೋದು, ಪಾಲಕರಿಗಿರ್ಬೋದು, ಮಕ್ಕಳಿಗಿರ್ಬೋದು. ತುಂಬ ಕಡೆ ನಾವು ಟ್ರೈನಿಂಗ್ಸನ್ನು ಮಾಡ್ತಿರ್ಬೇಕಾದ್ರೆ ಕೆಲವೊಂದು ವಿಚಾರಗಳನ್ನು ನಮಗೆ ಕೇಳಕ್ಕೆ ಸಿಗುತ್ತೆ. ಅದೇನು ಅಂತಂದರೆ, ನನಗೆ ತುಂಬ ಇಂಗ್ಲೀಷಲ್ಲಿ ಮಾತಾಡಬೇಕು ಅಂತ ಆಸೆ ಇದೆ, ಆದರೆ ಕಷ್ಟ ಆಗುತ್ತೆ, ನನಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರಲ್ಲ, ಏನು ಮಾಡಿದರೆ ನಾನು ಇಂಗ್ಲೀಷ್ ಮಾತಾಡ್ಬೋದು ಅನ್ನೋ ಕೆಲವೊಂದು ಪ್ರಶ್ನೆಗಳು, ಅಥವಾ ನಿಮಗಿರೋಂಥ ಭಯ ಯಾವುದು ಅಂತ ಕೇಳಿದಾಗ ಕೆಲವೊಂದು ಉತ್ತರಗಳು ನಮಗೆ ಬರುತ್ತೆ. ಅದೇನು ಅಂದರೆ, ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡೋದಿರ್ಬೋದು, ಅಥವಾ ಇಂಗ್ಲೀಷ್ ಮಾತಾಡೋಕ್ಕೆ ಭಯ ಆಗುತ್ತೆ ಅನ್ನೋ ಒಂದು ವಾಕ್ಯಗಳನ್ನು ನಾವು ಕೇಳ್ತೀವಿ. ಅದರಲ್ಲಿ ಎಸ್ಪೆಷಲಿ ಕೆಲವೊಂದು ಸಾರಿ ನಾವು ಟೀಚರ್ಸ್ ಇದನ್ನು ಹೇಳೋದು ಕೇಳಿದಾಗ ನಮಗೆ ಒಂಥರ ಬೇಜಾರು ಅನಿಸುತ್ತೆ. ಸೊ ಇದಕ್ಕೆ ತುಂಬ ಸುಲಭವಾದಂಥ ಒಂದು ಉಪಾಯವನ್ನು ನಾವು ಇವತ್ತಿಂದ ಪ್ರಾಕ್ಟೀಸ್ ಮಾಡೋಣ. ಅದು ಕೇವಲ ಲೈಕ್ ಇದೇ 1 ಮಿನಿಟ್ ಚಾಲೆಂಜ್ ಥರನೇ ಅದನ್ನು ನಾವು ಬಳಸ್ಕೋಬೋದು. ಅದು ಏನಪ್ಪ ಅಂತಂದರೆ, ಡೈಲಿ 1 ಮಿನಿಟ್ ನಾವು ಇಂಗ್ಲೀಷ್ ಮಾತನಾಡುವುದು, ಅಂದರೆ ತುಂಬ ಅದ್ಭುತವಾಗಿ ಇಂಗ್ಲೀಷ್ ಯಾರು ಮಾತಾಡ್ತಿರ್ತಾರೋ ಆ ವಿಡಿಯೋ ಆಗಲಿ ಅಥವಾ ಆಡಿಯೋ ಆಗಲಿ ನಾವು ಕೇಳ್ಬೋದಾ ಅನ್ನೋ ವಿಚಾರವನ್ನು ಇವತ್ತಿಂದ ನಾವು ಪ್ರಾಕ್ಟೀಸ್ ಮಾಡೋಣ. ಹಾಗೆ ಇಂಗ್ಲೀಷ್ ಪುಸ್ತಕಗಳನ್ನು ಅಥವಾ ನ್ಯೂಸ್ ಪೇಪರ್ಗಳನ್ನು ಓದೋದನ್ನು ಪ್ರಾಕ್ಟೀಸ್ ಮಾಡೋಣ. ಸೊ 1 ನಿಮಿಷ ತುಂಬ ಕಡಿಮೆ ಅನಿಸುತ್ತೆ, ಹಾಗಾಗಿ ನಾವು ಒಂದು ಮುಂದುವರೆದ ಭಾಗ ಆ್ಯಸ್ ಯೂಶ್ವಲ್ ನಾವು ಹೇಳ್ತೀವಲ್ಲ 3 ನಿಮಿಷ ಅಥವಾ 5 ನಿಮಿಷ ಅಂತ. ಸೊ ನನಗನ್ಸಿದ ಮಟ್ಟಿಗೆ 5 ನಿಮಿಷದ ಒಂದು ಸ್ಪೀಚನ್ನು ನಾವು ಕೇಳಿದರೆ, ದಿನಂಪ್ರತಿ ಕೇಳಿದರೆ, ಅದು ನಮಗೆ ಏನೋ ಒಂದು ಕಡೆಗೆ ನಾವು ಇಂಗ್ಲೀಷ್ ಮಾತನಾಡಲಿಕ್ಕೆ ಕೆಲವೊಂದು ಏನಂತಾರೆ ವಿಚಾರಗಳು ನಮಗೆ ಸಿಗುತ್ತೆ. ಜೊತೆಗೆ ನಾನು ಎಲ್ಲಿ ತಪ್ಪು ಮಾಡ್ತಿದ್ದೀನಿ ಅನ್ನೋದನ್ನು ಕೂಡ ನಾವು ಕಂಡ್ಕೋಬೋದು. ಆಗ್ಬೋದಲ್ವಾ? ಹಾಗಿದ್ದರೆ ಇವತ್ತಿನ ಟಾಸ್ಕ್ ಏನು ಅಂತಂದರೆ, 5 ನಿಮಿಷ ನಾವು ಯಾವುದಾದ್ರೂ ಒಂದು ಅದ್ಭುತವಾದ ಇಂಗ್ಲೀಷ್ ಭಾಷಣವನ್ನಾಗಲಿ ಇಂಗ್ಲೀಷ್ ನ್ಯೂಸನ್ನಾಗಲಿ ನಾನು ಕೇಳ್ತೀನಿ. ಜೊತೆಗೆ ಸಮಯ ಸಿಕ್ಕಾಗೆಲ್ಲ ಇಂಗ್ಲೀಷ್ ಪುಸ್ತಕಗಳನ್ನು ಓದೋದಿರ್ಬೋದು ಅಥವಾ ಇಂಗ್ಲೀಷ್ ನ್ಯೂಸ್ ಪೇಪರ್ಗಳನ್ನು ಓದೋದಿರ್ಬೋದು. ಈ ಥರದಿಂದ ಶಬ್ದ ಸಂಗ್ರಹಣೆಯನ್ನು ಮಾಡಿಕೊಂಡು ನಾನು ಇಂಗ್ಲೀಷ್ ಮಾತನಾಡಲಿಕ್ಕೆ ಕಲಿಯೋ ಒಂದು ವಿಚಾರವನ್ನು ಮಾಡ್ಬೋದು. ಆಗ್ಬೋದಲ್ವಾ? ಜೊತೆಗೆ ಇದಷ್ಟೇ ಮಾಡ್ದೇನೆ ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಾ ಹೋದಲ್ಲಿ ನನ್ನ ಇಂಗ್ಲೀಷ್ ಕಮ್ಯುನಿಕೇಷನ್ ತುಂಬ ಇನ್ಕ್ರೀಸ್ ಆಗುತ್ತೆ. ಅಂದರೆ ತಪ್ಪೋ ಸರಿನೋ ಗೊತ್ತಿಲ್ಲ, ನಾನು ಮಾತನಾಡ್ತಾ ಹೋದರೆ ನನ್ನ ಸ್ನೇಹಿತರ ಜೊತೆಗಿರ್ಬೋದು, ಅಥವಾ ನನಗೆ ನೀಟಾಗಿ ನಾನು ಎಲ್ಲಿ ತಪ್ಪು ಮಾಡ್ತಿದ್ದೀನಿ ಅನ್ನೋ ಹೇಳುವಂತಹ ಸ್ನೇಹಿತರ ಜೊತೆಗೆ ನಾನು ಮಾತಾಡಿದಾಗ ನನ್ನ ತಪ್ಪುಗಳು ಗೊತ್ತಾಗುತ್ತೆ. ಆಗ ನನ್ನ ಇಂಗ್ಲೀಷ್ ಕಮ್ಯುನಿಕೇಷನ್ ತುಂಬ ಅದ್ಭುತವಾಗಿ ನಾನು ಕಲಿಬೋದು. ಆಗ್ಬೋದಲ್ವಾ? ಮಾಡೋಣ ಹಾಗಿದ್ರೆ. ಎಸ್, ಬಾಯ್.